ಆರ್ಸಿಬಿ ತಂಡದ ವಿರುದ್ಧ ಸೋತ ನಂತರ ಗುಜರಾತ್ ಕ್ಯಾಪ್ಟನ್ ಗಾರ್ಡ್ನರ್ ಅವರು ಆರ್ಸಿಬಿ ಬಗ್ಗೆ ಏನೆಲ್ಲ ಹೇಳಿದ್ರು ಅಂತ ತಿಳ್ಕೊಂಡ್ ಬರೋಣ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ಒಂದು ಸ್ಪೋರ್ಟ್ಸ್ ಬಗ್ಗೆ ವಿಡಿಯೋ ಹಾಕಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ನಾವು ಟಾಸ್ ಗೆದ್ದು ಈಸಿ ಆಗಿ ಚೇಸ್ ಮಾಡಬಹುದು ಅಂತ ಮೊದಲು ಬಾಲಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡ್ವಿ. ಆರಂಭದಲ್ಲಿ ನಮ್ಮ ಬಾಲರ್ಸ್ ಗಳು ಚೆನ್ನಾಗಿ ವಿಕೆಟ್ ಅನ್ನ ತೆಗೆದುಕೊಟ್ರು. ಬಟ್ ರಾಧಾ ಯಾದವ್ ಮತ್ತೆ ರಿಚಾ ಘೋಷ್ ಅವರ ಒಂದು ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡಕ್ಕೆ ನಮ್ಮ ತಂಡ ಎದ್ದಿದ್ರು. ನಮ್ಮ ಬಾಲರ್ಸ್ ಗಳು ತುಂಬಾನೇ ಎಕ್ಸ್ಪೆನ್ಸಿವ್ ಆದ್ರು. ಮತ್ತೆ ನಮ್ಮ ತಂಡದಲ್ಲಿ ಸಾಕಷ್ಟು ಕಳಪೆ ಫೀಲ್ಡಿಂಗ್ ಗಳಾದವು, ಸಾಕಷ್ಟು ಕ್ಯಾಚ್ ಡ್ರಾಪ್ ಗಳು ಆದವು. ಹೀಗಾಗಿನೇ RCB ತಂಡ 182ರ ಟಾರ್ಗೆಟ್ ಅನ್ನ ನೀಡಿತು. ಬಟ್ ಇದು ನಮಗೆ ಈಸಿ ಟಾರ್ಗೆಟ್ ಆಗಿತ್ತು. ನಾವು ಇದನ್ನ ಈಸಿಯಾಗಿ ಚೇಸ್ ಮಾಡಬಹುದಾಗಿತ್ತು. ನಮ್ಮ ಆರಂಭದ ಜೋಡಿಗಳಾದ ಬೆತ್ ಮನಿ ಮತ್ತೆ ಸೋಫಿ ಡಿವೈನ್ ಅವರು ಬೇಗನೆ ವಿಕೆಟ್ ಅನ್ನ ಕಳೆದುಕೊಳ್ತಾರೆ. ಅದು ತುಂಬಾನೇ ನಮ್ಗೆ ಎಫೆಕ್ಟ್ ಆಯ್ತು. ಮತ್ತೆ ಮಿಡ್ಲ್ ಆರ್ಡರ್ ನಲ್ಲಿ ನಾನು ಕೂಡ ಬ್ಯಾಕ್ ಎಡ್ಜ್ ಅನ್ನ ನೀಡಿ ವಿಕೆಟ್ ಅನ್ನ ನೀಡ್ತೀನಿ. ಅದು ನನಗೆ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಆಗಿತ್ತು. ಇನ್ ಕೇಸ್ ನಾನು ಆ ಒಂದು ಬ್ಯಾಟ್ ಬಾಲ್ ನ ಆಡದೇ ಇದ್ರೆ ನನ್ನ ಒಂದು ಎಫರ್ಟ್ ತುಂಬಾನೇ ಇರ್ತಾ ಇತ್ತು. ಪಂದ್ಯವನ್ನು ಆಲ್ಮೋಸ್ಟ್ ಗೆಲ್ತಾ ಇದ್ವಿ. ಆದ್ರೆ RCB ತಂಡದ ಬಾಲರ್ ಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು, ಕಟ್ಟ ಹಾಕಿದ್ರು, ಜಾಸ್ತಿ ರನ್ ಗಳನ್ನ ನೀಡಲಿಲ್ಲ, ಜಾಸ್ತಿ ಡಾಟ್ ಬಾಲ್ ಅನ್ನ ಹಾಕಿ ಪ್ರೆಷರ್ ಅನ್ನ ಹಾಕಿದ್ರು. ಶ್ರೇಯಾಂಕ ಪಾಟೀಲ್ ಅವರನ್ನ ಫೇಸ್ ಮಾಡೋದು ನಮ್ಮ ಬ್ಯಾಟ್ಸ್ಮನ್ಸ್ ಗಳಿಗೆ ಸ್ವಲ್ಪ ಕಷ್ಟ ಆಯ್ತು. ಹೀಗಾಗಿನೇ ನಾವು ಈ ಒಂದು ಪಂದ್ಯವನ್ನ ಸೋತಿದೀವಿ. ಆಲ್ಮೋಸ್ಟ್ ಗೆಲ್ಬೇಕಾಗಿತ್ತು. ನಮ್ಮ ಒಂದು ಮಿಸ್ಟೇಕ್ ಗಳಿಂದ ಈ ಒಂದು ಪಂದ್ಯವನ್ನ ಸೋತಿದ್ವಿ. ತುಂಬಾನೇ ಡಿಸಪಾಯಿಂಟ್ಮೆಂಟ್ ಆಗ್ತಾ ಇದೆ ಅಂತ ಗಾರ್ಡ್ನರ್ ಗುಜರಾತ್ ಕ್ಯಾಪ್ಟನ್ ಅವರು RCB ವಿರುದ್ಧ ಸೋತ ನಂತರ ಹೇಳ್ತಾರೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.